ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಈ ದಿನ 9ನೇ ತರಗತಿ ಸಮಾಜ ವಿಜ್ಞಾನದ ವಿಚಾರವನ್ನು ಮಾಡಲಿದ್ದೇನೆ. ಮನೆಯಲ್ಲಿ ಕುಳಿತು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ, ಈ ಚಂದನ ವಾಹಿನಿಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸ್ವಾಗತವನ್ನು ಕೋರ್ತೇನೆ. ಮಕ್ಕಳ ಪ್ರಶ್ನೆ, ನಮ್ಮ ದೇಶ ಯಾವುದು? ನಮ್ಮ ದೇಶ ಯಾವುದು ಅಂತಕ್ಕಂಥದ್ದು ನಿಮಗೆ ಎಲ್ರಿಗೂ ಪರಿಚಯ ಇದೆ. ನಮ್ಮ ದೇಶ ಭಾರತ. ಹಾಗೆ ಮಕ್ಕಳ ಮತ್ತೊಂದು ಪ್ರಶ್ನೆ ನೋಡಿ, ಭಾರತದ ನಕ್ಷೆ. ಭಾರತದ ನಕ್ಷೆಯನ್ನು ನೋಡಿ, ಭಾರತ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಕ್ಷೆಯಲ್ಲಿ. ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ? ಮಕ್ಕಳ ನಿಮಗೆ ಗೊತ್ತಿದೆ ಉತ್ತರ. ಭಾರತದಲ್ಲಿ ಒಟ್ಟು ರಾಜ್ಯಗಳು 28 ರಾಜ್ಯಗಳು. ಈ 28 ರಾಜ್ಯಗಳು ನೀವು ಮಕ್ಕಳ 29 ಅಂತ ಬರ್ಕೊಂಡಿರ್ತೀರ, ಆದರೆ ಈಗ ಇರ್ತಕ್ಕಂಥದ್ದು 28 ರಾಜ್ಯಗಳು. ಇದನ್ನು ಮುಂದೆ ಇನ್ನೊಂದು ಪ್ರಶ್ನೆ, ಭಾರತದಲ್ಲಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಮಕ್ಕಳ ನೀವು ಬರ್ಕೊಂಡಿದ್ದೀರ ಎಲ್ಲರೂ ಇರ್ತಕ್ಕಂಥದ್ದು 8 ಕೇಂದ್ರಾಡಳಿತ ಪ್ರದೇಶಗಳು. ಆದರೆ ಮಕ್ಕಳ ನೀವು 7 ಕೇಂದ್ರಾಡಳಿತ ಪ್ರದೇಶಗಳು ಅಂತ ಇಟ್ಕೊಂಡಿರ್ತಾರೆ. ಯಾಕಂದರೆ 29 ರಾಜ್ಯಗಳು 7 ಕೇಂದ್ರಾಡಳಿತ ಪ್ರದೇಶಗಳು ಹಿಂದೆ ಇತ್ತು. ಆದರೆ ಈಗ ಜನವರಿ 26ನೇ ತಾರೀಕು, ಕಳೆದ ವರ್ಷ ಜನವರಿ 26ನೇ ತಾರೀಕು ಕಾಶ್ಮೀರ ರಾಜ್ಯವನ್ನು 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡೋದ್ರಿಂದ ಕಾಶ್ಮೀರ ಮತ್ತು ಲಡಾಖ್ 2 ಕೇಂದ್ರಾಡಳಿತ ಪ್ರದೇಶಗಳಾದವು. ಹಾಗೂ ದಿಯು ದಮನ್ ಮತ್ತು ದಾದರ್ ನಗರ್ ಹವೇಲಿ ಅವೆರಡನ್ನು ಒಂದುಗೂಡಿಸಿ 1 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾದ್ದರಿಂದ 8 ಕೇಂದ್ರಾಡಳಿತ ಪ್ರದೇಶಗಳು. ಮತ್ತು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನಗಳನ್ನು ಕಳ್ಕೊಂಡೋದ್ರಿಂದ ತೆಗೆದುಹಾಕೋದ್ರಿಂದ ಅದು 28 ರಾಜ್ಯಗಳಾದವು. 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು ಇದೆ. ಹಾಗೆ ಭಾರತದಲ್ಲಿ ನಮ್ಮ ರಾಜ್ಯ ಯಾವುದು? ಭಾರತದಲ್ಲಿ ನಮ್ಮ ರಾಜ್ಯ ಯಾವುದು ಎಲ್ರಿಗೂ ಗೊತ್ತು ಮಕ್ಕಳ ನಿಮಗೆ. ನಮ್ಮ ರಾಜ್ಯ ಕರ್ನಾಟಕ. ಹಾಗೆ ಮಕ್ಕಳ ನೋಡಿ, ಕರ್ನಾಟಕದ ನಕ್ಷೆ ನೋಡಿ, ಕರ್ನಾಟಕದ ನಕ್ಷೆಯನ್ನು ನಮ್ಮ ರಾಜ್ಯ ಕರ್ನಾಟಕ ನೋಡಿ. ಈ ದಿನ ಭೂಗೋಳಶಾಸ್ತ್ರದ ಅಧ್ಯಾಯ 1ರಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಅಂತಕ್ಕಂಥ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ ಮಕ್ಕಳ. ಈ ಒಂದು ತರಗತಿಯಲ್ಲಿ ನಾವು ಕರ್ನಾಟಕದ ಹಿರಿಮೆ ಮತ್ತು ಪರಂಪರೆಯ ಬಗ್ಗೆ ಅಧ್ಯಯನ ಮಾಡೋಣ. ಕರ್ನಾಟಕ ಅಖಂಡ ಭಾರತದ ಅವಿಭಾಜ್ಯ ಅಂಗ. ಇದು ನದಿ ವನಗಳ ನಾಡು, ರಸ ಋಷಿಗಳ ಬೀಡು. ಇಲ್ಲಿ ಧರ್ಮ, ಸಾಹಿತ್ಯ, ಕಲೆ ಎಲ್ಲವೂ ವೈಭವದಿಂದ ಮೆರೆದಿವೆ. ಕರ್ನಾಟಕ ಕವಿ ಕೋಗಿಲೆಗಳ ಪುಣ್ಯಾರಾಮ, ಕನ್ನಡ ನುಡಿ ನಲಿದಾಡುವ ನೆಲ. ಕರ್ನಾಟಕ ಮಾತೆಯ ಮಡಿಲಲ್ಲೇ ಕನ್ನಡಿಗರ ಸಡಗರ. ಈ ನಾಡದೇವಿಯ ಪರಂಪರೆ ಭವ್ಯ ದಿವ್ಯ. ಇಂತಹ ಕರ್ನಾಟಕ ಮಾತೆಗೆ ಮಹಾಕವಿ ಕುವೆಂಪು ಅವರು ಜಯ ಹಾರೈಸುತ್ತಾರೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹಾಗೆ ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಮತ್ತು ಕರ್ನಾಟಕ ರಾಜ್ಯ ಹೇಗೆ ರೂಪುಗೊಳ್ಳಿತು ಅನ್ನೋದ್ರ ಬಗ್ಗೆ, ಹಾಗೆ ಕರ್ನಾಟಕದ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಭೂ ಮತ್ತು ಜಲಮೇರೆಗಳು ಹಾಗೂ ನೆರೆಯ ರಾಜ್ಯಗಳ ಬಗ್ಗೆ ತಿಳಿಯೋಣ. ನೋಡಿ, ಭಾರತ ನಕ್ಷೆಯಲ್ಲಿ ಮಕ್ಕಳ ಕರ್ನಾಟಕ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರತಕ್ಕಂಥ ಬಣ್ಣವನ್ನು ಹಾಕಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ. ಭಾರತದಲ್ಲಿ ಕರ್ನಾಟಕ ರಾಜ್ಯದ ನಕ್ಷೆಯನ್ನು ನೀವು ಕೊನೆ ಮಾಡಿ ಮಕ್ಕಳ. ಮತ್ತು ಚಟುವಟಿಕೆ 1 ನೋಡಿ, ಇದರಲ್ಲಿ ಕೆಲವು ಜನಪದ ಕಲೆಗಳನ್ನು ಗುರುತಿಸಿ ಹೇಳುವಿರಾ ಅಂತಕ್ಕಂಥ ಕ್ವಶನ್ ಮಾಡ್ತಾಯಿದ್ದೀವಿ. ನೋಡಿ, ಇದರಲ್ಲಿ ನೋಡಿ ಇದು ಯಾವ ಕಲೆ, ಕರ್ನಾಟಕದಲ್ಲಿ ಇರತಕ್ಕಂಥ ಅನೇಕ ಕಲೆಗಳನ್ನು ಇಲ್ಲಿ ಗುರುತಿಸ್ತಕ್ಕಂಥ ಪ್ರಯತ್ನ. ಇದು ಯಾವುದು ಅಂತಕ್ಕಂಥದ್ದನ್ನು ಬರ್ಕೊಳ್ಳಿ ಮಕ್ಕಳ. ಮತ್ತು ಯಾವ ಪ್ರದೇಶದಲ್ಲಿ ಇದು ಹೆಚ್ಚು ಪರಿಚಿತವಾಗಿದೆ ಅಂತಕ್ಕಂಥದ್ದು ನೋಡಿ. ಇದು ಒಂದು ಕಲೆ, ಇದು ಯಾವ ಕಲೆ ಮತ್ತು ಯಾವ ಪ್ರದೇಶದಲ್ಲಿ ಇದು ಹೆಚ್ಚು ಪರಿಚಿತವಾಗಿದೆ ಅಂತಕ್ಕಂಥದ್ದು ಬರ್ಕೊಳ್ಳಿ ಮಕ್ಕಳ, ಬರೆದಿಟ್ಕೊಳ್ಳಿ. ನೀವು ನೋಡೋಣ ಹೇಗೆ
ಹಾಗೆ ಮೂರನೇದು, ಇದು ಒಂದು ಜನಪದ ಕಲೆ. ಇದನ್ನು ಯಾವ ಪ್ರದೇಶದಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ, ಇದರ ಹೆಸರೇನು ಅಂತಕ್ಕಂಥದ್ದು. ಮತ್ತು ಮತ್ತೊಂದು ಜನಪದ ಕಲೆ, ಇದು ಯಾವ ಪ್ರದೇಶದಲ್ಲಿ ಹೆಚ್ಚು, ಇದರ ಕಲೆ ಹೆಸರೇನು ಅಂತಕ್ಕಂಥದ್ದು. ನೋಡಿ, ಇದಕ್ಕೆ ಉತ್ತರ, ಸರಿಯಾದ ಉತ್ತರ ಇದು ನೋಡಿ, ಯಕ್ಷಗಾನ. ಇದು ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ಒಂದು ಜನಪದ ಕಲೆ. ಇದು ಯಕ್ಷಗಾನ ಅಂತ ನಾವು ಕರಿತೀವಿ. ಮತ್ತು ಇದು ಡೊಳ್ಳು ಕುಣಿತ. ಇದು ಶಿವಮೊಗ್ಗ, ಸಾಗರ ಕಡೆ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ಒಂದು ಜನಪದ ಕಲೆಯಾಗಿದೆ. ಹಾಗೆ ಇದು ಒಂದು ನೋಡಿ, ಮಹದೇಶ್ವರನ ಹಾಡುಗಳನ್ನು ಆಡ್ತಕ್ಕಂಥ ಒಂದು ಜನಪದ ಕಲೆ. ಇದು ಕಂಸಾಳೆ ಅಂತಕ್ಕಂಥದ್ದು. ಮತ್ತು ಇದು ಒಂದು ಹಳೆ ಮೈಸೂರು ಪ್ರಾಂತ್ಯಗಳಲ್ಲಿ ಹೆಚ್ಚು ಪ್ರಚಲಿತವಿರ್ತಕ್ಕಂಥದ್ದು ವೀರಗಾಸೆ ಅಂತೇಳಿ. ವೀರಭದ್ರನ ಅವತಾರವನ್ನು ಸೃಷ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಬಂದಂಥ ಒಂದು ಕಥೆಯನ್ನು ರೂಢಿಸ್ತಕ್ಕಂಥ ಒಂದು ಸಂದರ್ಭಗಳು. ಹೀಗೆ ಕರ್ನಾಟಕದಲ್ಲಿ ಅನೇಕ ವೀರ ಪರಂಪರೆಗಳನ್ನು ಹೊಂದಿರತಕ್ಕಂಥ ಕಲೆಗಳು ಇದೆ ಅಂತಕ್ಕಂಥದ್ದಕ್ಕೆ ಇದು ಉದಾಹರಣೆಗಳು. ಹಾಗೆ ಕರ್ನಾಟಕ ಎಂದರೆ ಕರುನಾಡು ಅಂತ ಹೇಳ್ತೀವಿ. ನಾಡು ಎಂದರೆ ಕಪ್ಪು ಮಣ್ಣಿನ ನಾಡು. ನೋಡಿ, ಹೆಚ್ಚಾಗಿ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದಕ್ಕಾಗಿ ಇದಕ್ಕೆ ಕಪ್ಪು ಮಣ್ಣಿನ ನಾಡು, ಕರುನಾಡು ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು. ಹಾಗೆ ಮಕ್ಕಳ, ಇದು ಕರುನಾಡು ಅಥವಾ ಕರ್ನಾಟಕ ಅಂತಕ್ಕಂಥದ್ದು ತಮಿಳಿನ ಸಿಲಪ್ಪದಿಕಾರಂ ಅಂತಕ್ಕಂಥ ಪ್ರಾಚೀನ ಕೃತಿ ಕರ್ನಾಟಕವನ್ನು ಕರ್ನಾಟ ಎಂದು ಕರೆದಿರುವುದು ಇಲ್ಲಿ ತಿಳಿದು ಬರುತ್ತದೆ. ನೋಡಿ, ಈ ಚಿತ್ರ ಸಿಲಪ್ಪದಿಕಾರಂ ಅಂತಕ್ಕಂಥ ಒಂದು ಕೃತಿಯ ಒಂದು ಚಿತ್ರ. ಇಲ್ಲಿ ಪ್ರಾಚೀನ ಕಾಲದಲ್ಲೇ ಕರ್ನಾಟಕ ಅಂತ ಹೆಸರು ಪ್ರಸಿದ್ಧವಾಗಿತ್ತು ಅಂತಕ್ಕಂಥದ್ದು ನಮಗೆ ಇದರಿಂದ ಗೊತ್ತಾಗತ್ತೆ. ಮತ್ತು ಕರ್ನಾಟ್ ಎಂದರೆ ಉನ್ನತ ಅಥವಾ ಎತ್ತರವಾದ ನಾಡು ಎಂದರ್ಥ. ನೋಡಿ, ಅಂದರೆ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಅಂತಕ್ಕಂಥದ್ದನ್ನು ಈ ಒಂದು ಚಿತ್ರದಿಂದ ನಾವು ನೋಡ್ಬೋದಾಗಿದೆ. ನೋಡಿ, ಕರ್ನಾಟಕವನ್ನು ನೃಪತುಂಗನ ಆಸ್ಥಾನ ಕವಿಯಾಗಿದ್ದಂಥ ಶ್ರೀ ವಿಜಯನು ತನ್ನ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿಯ ನದಿವರೆಗೆ ಹಬ್ಬಿತ್ತು ಅಂತಕ್ಕಂಥದ್ದನ್ನು ತಿಳಿಸ್ತಾನೆ. ನೋಡಿ, ಈ ನಕ್ಷೆಯಲ್ಲಿ ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿತ್ತು ಕನ್ನಡ ನಾಡು ಅನ್ನೋದನ್ನು ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಅಂತಕ್ಕಂಥವನು ಬರೀತಾನೆ ಮಕ್ಕಳು. ಅಂದರೆ ಕರ್ನಾಟಕ ಎಷ್ಟು ವಿಶಾಲವಾಗಿತ್ತು ಆಗಿನ ಕಾಲದಲ್ಲಿ. ಮಹಾರಾಷ್ಟ್ರವನ್ನು ಮುಂದುವರೆದು ಗೋದಾವರಿವರೆಗೂ ಒಂದು ಕರ್ನಾಟಕ ರಾಜ್ಯ ಇತ್ತು ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ. ಕನ್ನಡದಲ್ಲಿ ಲಭ್ಯವಿರುವ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ. ಇದರಲ್ಲಿ ಕವಿ ಶ್ರೀ ವಿಜಯ ಕನ್ನಡ ನಾಡಿನ ವಿಸ್ತಾರವನ್ನು, ಕನ್ನಡಿಗರ ವಿಶಿಷ್ಟ ಸದ್ಗುಣಗಳನ್ನು ಚಿತ್ರಿಸಿದ್ದಾನೆ. ಕವಿಯ ದೃಷ್ಟಿಯಲ್ಲಿ ಕನ್ನಡ ಎನ್ನುವುದು ನುಡಿಗೂ ಅನ್ವಯಿಸುತ್ತದೆ, ನಾಡಿಗೂ ಅನ್ವಯಿಸುತ್ತದೆ. ಕನ್ನಡಿಗರ ಅಭಿಮಾನಿಗಳು, ವಿವೇಕಿಗಳು, ಗಂಭೀರ ಚಿತ್ತರು ಎನ್ನುವ ಕವಿಯ ಮಾತುಗಳು ಕನ್ನಡಿಗರಲ್ಲಿ ಸಹಜ ಅಭಿಮಾನ ಮೂಡಿಸಬೇಕು. ಕನ್ನಡದ ಮುನ್ನಡೆಗೆ ದಾರಿದೀಪವಾಗಬೇಕು. ಕಾವೇರಿಯಿಂದಂ ಆ ಗೋದಾವರಿವರ ಮಿಪ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಳಯ ವಿಲೀನ ವಿಷದ ವಿಷಯ ವಿಶೇಷಂ ವಸುಧಾವಳಯ ವಿಲೀನ ವಿಷದ ವಿಷಯ ವಿಶೇಷಂ ಕಾವೇರಿಯಿಂದಂ ಆ ಗೋದಾವರಿವರ ಮಿಪ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ನೋಡಿ, ಮೈಸೂರು ಅರಸರ ಒಡೆತನದಲ್ಲಿದ್ದಂಥ ದಕ್ಷಿಣದ 9 ಜಿಲ್ಲೆಗಳನ್ನು ಒಳಗೊಂಡು 1947ರಲ್ಲಿ ಮೈಸೂರು ರಾಜ್ಯ ಉದಯವಾಯಿತು. ಅಂದರೆ ಟಿಪ್ಪು ಸುಲ್ತಾನನ ಮರಣ ನಂತರ ಈ ನಮ್ಮ ಕನ್ನಡ ನಾಡು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಸೇರಿ ಹೋಗಿತ್ತು. ಹೈದರಾಬಾದ್, ಹಾಗೆ ಮಹಾರಾಷ್ಟ್ರ ಮತ್ತು ಬ್ರಿಟಿಷರ ಮಡ್ರಾಸ್ ಹಾಗೂ ಮೈಸೂರು ಒಡೆಯರಿಗೆ 4 ಭಾಗಗಳಾಗಿ ವಿಭಾಗವಾಗಿತ್ತು. ಅದರಲ್ಲಿ 9 ಜಿಲ್ಲೆಗಳು ಮೈಸೂರು ರಾಜ್ಯ ಅಂದರೆ ಮೈಸೂರು ಒಡೆಯರ ಅಧೀನದಲ್ಲಿದ್ದಂಥ 9 ಜಿಲ್ಲೆಗಳು 1947ರಲ್ಲಿ ಭಾರತ ಸ್ವತಂತ್ರವಾದ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಎಂಬಂಥ ಒಂದು ಹೊಸ ರಾಜ್ಯ ಉದಯವಾಯಿತು. ಬೇರೆ ಹೈದರಾಬಾದ್ ಮತ್ತು ಮಹಾರಾಷ್ಟ್ರ ಮತ್ತು ಮದ್ರಾಸ್ ಭಾಗದಲ್ಲಿದ್ದಂಥ ಪ್ರದೇಶಗಳು ಈ ಭಾಗದಲ್ಲಿ ಆವಾಗ ಸೇರಿರಲಿಲ್ಲ ಅಂತಕ್ಕಂಥದ್ದು. ಹಾಗೆ ನೋಡಿ ಮಕ್ಕಳ, ಕರ್ನಾಟಕದ ಒಂದು ಮೈಸೂರಿನ ರಾಜ್ಯದ ಚಿತ್ರಣ ಇದು. ಮೈಸೂರು ರಾಜ್ಯದ ಚಿತ್ರಣ 9 ಜಿಲ್ಲೆಗಳು ಇದ್ದಂಥ ಮೈಸೂರು ರಾಜ್ಯ.
ಈ ಪ್ರಕಾರವಾಗಿ ಇತ್ತು ಅಂತಕ್ಕಂಥದ್ದು. ಹಾಗೆ ಪ್ರಾರಂಭದ ಮೈಸೂರಿನ 9 ಜಿಲ್ಲೆಗಳನ್ನು ನೀವು ಹೆಸರಿಸ್ಕೊಳ್ತೀರಾ? ನೋಡಿ, ಬರ್ಕೊಳ್ಳಿ ಒಂದು ಕಡೆಯಿಂದ ನೀವು ನೆನ್ಪಿಟ್ಕೊಂಡು ಬರೀರಿ ನೋಡೋಣ ನಿಮ್ಮ ಪ್ರಯತ್ನ. 9 ಜಿಲ್ಲೆಗಳು ಯಾವುದಿತ್ತು? ಮೈಸೂರು ರಾಜ್ಯದ ಪ್ರಾರಂಭದಲ್ಲಿ 9 ಜಿಲ್ಲೆಗಳು ಯಾವುದಿತ್ತು ಅಂತಕ್ಕಂಥದ್ದು ಒಂದು ನಿಮಿಷ ಬರ್ಕೊಳ್ಳಿ, ಪ್ರಯತ್ನ ಮಾಡಿ ನೋಡಿ. ಅದಕ್ಕೆ ಉತ್ತರ ನೀವೆಲ್ಲ ಬರೆದಿರ್ತೀರಾ, ಅದನ್ನು ಪರೀಕ್ಷಿಸ್ಕೊಳ್ಳಿ. ನೋಡಿ, ಮೈಸೂರು ರಾಜ್ಯದ ಪ್ರಾರಂಭದಲ್ಲಿ 9 ಜಿಲ್ಲೆಗಳು ಯಾವ್ಯಾವುದಿತ್ತು ಅಂತಕ್ಕಂಥದ್ದು: ಒಂದು ಮೈಸೂರು, ಮತ್ತೊಂದು ಮಂಡ್ಯ, ಮೂರನೇದು ಬೆಂಗಳೂರು, ನಾಲ್ಕನೇದು ಕೋಲಾರ, ಐದನೇದು ತುಮಕೂರು, 6 ಹಾಸನ, 7 ಚಿಕ್ಕಮಗಳೂರು, 8 ಶಿವಮೊಗ್ಗ, 9 ಚಿತ್ರದುರ್ಗ. ಈ 9 ಜಿಲ್ಲೆಗಳು ಆಗಿನ 1947ರಲ್ಲಿ ಸ್ವತಂತ್ರಗೊಂಡಾಗ ಮೈಸೂರು ಸಂಸ್ಥಾನವಾಗಿ, ಮೈಸೂರು ರಾಜ್ಯವಾಗಿ ಹೊರಹೊಮ್ಮಿದಂಥ 9 ಜಿಲ್ಲೆಗಳು ಮಕ್ಕಳ. ಮುಂದೆ ನೋಡಿ, ಭಾಷಾವಾರು ಪ್ರಾಂತ್ಯಗಳ ರಚನೆಯಿಂದಾಗಿ ಅಂದರೆ ಬೇರೆ ಬೇರೆ ಹೈದರಾಬಾದ್, ಮಹಾರಾಷ್ಟ್ರ ಮತ್ತು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂಥ ಎಲ್ಲ ಕನ್ನಡ ಮಾತನಾಡತಕ್ಕಂಥ ಪ್ರದೇಶಗಳನ್ನು ಒಂದುಗೂಡಿಸಿ 1956 ನವೆಂಬರ್ 1ರಂದು ಏಕೀಕೃತ ರಾಜ್ಯವನ್ನಾಗಿ ಮಾಡಲಾಯಿತು. ಆವಾಗ ವಿಶಾಲ ಮೈಸೂರು ರಾಜ್ಯ ಅಂತಕ್ಕಂಥ ಹೆಸರು ಬಂತು. ಮೈಸೂರು ರಾಜ್ಯ ನೋಡಿ, ಆಗ 19 ಜಿಲ್ಲೆಗಳನ್ನು ನೀವು ಕಾಣ್ಬೋದು. ಅಂದರೆ ಈ ಹಿಂದೆ ಇದ್ದಂಥ 9 ಜಿಲ್ಲೆಗಳ ಜೊತೆಗೆ ಹೈದರಾಬಾದ್ ಕರ್ನಾಟಕದಿಂದ ಬಂದದ್ದು, ಮತ್ತು ಮಹಾರಾಷ್ಟ್ರದಿಂದ ಬಂದದ್ದು, ಮತ್ತು ಮದ್ರಾಸ್ನಿಂದ ಬಂದಂಥ ಎಲ್ಲ, ಮತ್ತು ಕೊಡಗು, ಹೀಗೆ ಒಟ್ಟು 19 ಜಿಲ್ಲೆಗಳು 1956ರಲ್ಲಿ ಕರ್ನಾಟಕ ಏಕೀಕರಣಗೊಂಡಾಗ 19 ಜಿಲ್ಲೆಗಳು ಇದ್ದದ್ದನ್ನು ನಾವು ಕಾಣ್ಬೋದಾಗಿದೆ. ಮತ್ತು ಇದರ ಸವಿನೆನಪಿಗಾಗಿ ನವೆಂಬರ್ ತಿಂಗಳಿನಲ್ಲಿ ರಾಜ್ಯೋತ್ಸವವನ್ನು ಆಚರಿಸಲಾಗ್ತದೆ. ರಾಜ್ಯೋತ್ಸವ ಆಚರಣೆ ಆಗ್ತದೆ ನೋಡಿ. 1956ರಿಂದ ನವೆಂಬರ್ 1ನೇ ತಾರೀಕು ಕರ್ನಾಟಕ ಏಕೀಕರಣಗೊಂಡ ನೆನಪಿಗಾಗಿ ನವೆಂಬರ್ 1ನೇ ತಾರೀಕನ್ನು ರಾಜ್ಯೋತ್ಸವ ಅಂತಕ್ಕಂಥ ಹೆಸರಿನಿಂದ ನಾವು ಆಚರಣೆ ಮಾಡ್ತೀವಿ ನೋಡಿ. ಇದು ಕರ್ನಾಟಕದ ಬಾವುಟ ಕೆಂಪು ಮತ್ತು ಹಳದಿ ಬಣ್ಣದಿಂದ ಕೂಡಿರ್ತಕ್ಕಂಥ ಕರ್ನಾಟಕದ ಬಾವುಟ. ಹಾಗೆ ನೋಡಿ, ಪ್ರತಿ ವರ್ಷ ನಾವು ನವೆಂಬರ್ 1ನೇ ತಾರೀಕು ರಾಜ್ಯದ ಎಲ್ಲ ಕಡೆಯೂ ರಾಜ್ಯೋತ್ಸವವನ್ನು ಮಾಡ್ತೀವಿ. ನಮ್ಮ ಬೆಂಗಳೂರಿನಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷ ನಮ್ಮ ರಾಜ್ಯದ ಮುಖ್ಯಸ್ಥರು ಮತ್ತು ಅಧಿಕಾರಿಗಳು ಸೇರಿ ಒಂದು ಸುಸಜ್ಜಿತವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ. ಅದರ ಉದಾಹರಣೆ ಇದು. ಹಾಗೆ ನೋಡಿ, ಅಲ್ಲಿ ನಮ್ಮ ಕರ್ನಾಟಕದ ಅನೇಕ ಸಾವಿರಾರು ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ಕರ್ನಾಟಕದ ಅನೇಕ ಜಾನಪದ ಕಲೆಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೆ 1973ರಲ್ಲಿ ನವೆಂಬರ್ 1ನೇ ತಾರೀಕು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಬಂತು. ಆವಾಗ ಮುಖ್ಯಮಂತ್ರಿಗಳಾಗಿದ್ದಂಥವರು ದೇವರಾಜ ಅರಸುರವರು ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕದ ಅಂತಕ್ಕಂಥ ಮರುನಾಮಕರಣವನ್ನು 1973ರಲ್ಲಿ ನವೆಂಬರ್ 1ನೇ ತಾರೀಕು ಪ್ರಾರಂಭ ಆಯಿತು. ಅಂದಿನಿಂದ ನೋಡಿ, ಕರ್ನಾಟಕ ಅಂತಕ್ಕಂಥ ಮೈಸೂರು ರಾಜ್ಯ ಅಂತಕ್ಕಂಥ ಹೆಸರು ಹೋಗಿ ಕರ್ನಾಟಕ ಅಂತ ಹೆಸರು ಬಂದದ್ದನ್ನು ನಾವು ಶ್ಲಾಘಿಸ್ಬೋದು. ಹಾಗೆ ಕರ್ನಾಟಕ ರಾಜ್ಯವು ಭಾರತದ ಯಾವ ಭಾಗದಲ್ಲಿದೆ ಮಕ್ಕಳ? ಕರ್ನಾಟಕ ರಾಜ್ಯವು ಭಾರತದ ಯಾವ ಭಾಗದಲ್ಲಿದೆ ನೋಡಿ? ಕರ್ನಾಟಕ ರಾಜ್ಯವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿದೆ. ಹಾಗಾದರೆ ನಕ್ಷೆಯನ್ನು ಗುರುತಿಸಿ ಮಕ್ಕಳ. ಭಾರತದಲ್ಲಿ ಕರ್ನಾಟಕ ರಾಜ್ಯವು ಯಾವ ಭಾಗದಲ್ಲಿದೆ ಅಂದರೆ ದಕ್ಷಿಣ ಭಾಗದಲ್ಲಿದ್ದು ಪಶ್ಚಿಮ ತೀರಕ್ಕೆ ಹೊಂದಿಕೊಂಡಂತೆ ಇದೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ಇದು ರೇಖಾಂಶ ಮತ್ತು ಅಕ್ಷಾಂಶಗಳ ಆಧಾರದಲ್ಲಿ ನೋಡೋದಾದರೆ ಇದು 11 ಡಿಗ್ರಿ 31 ನಿಮಿಷ, ಒಂದು ಗೆರೆ ಇದೆಯಲ್ಲ ಮಕ್ಕಳ, ಅದನ್ನು ನಿಮಿಷ ಅಂತ ಓದ್ಕೋಬೇಕು. 11 ಡಿಗ್ರಿ 31 ನಿಮಿಷ ಮತ್ತು 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದಲ್ಲಿ, ಎರಡನ್ನೂ ಉತ್ತರ ಅಕ್ಷಾಂಶ ಅಂತಲೇ ಹೇಳಬೇಕು. ಯಾಕಂದರೆ ಉತ್ತರ ಅಕ್ಷಾಂಶಗಳಲ್ಲಿ ಇದು ಕರ್ನಾಟಕ ಇದೆ ನೋಡಿ ಮಕ್ಕಳ. ಕೆಳಗಡೆ 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಕರ್ನಾಟಕ ಹಬ್ಬಿದೆ ಅಂತಕ್ಕಂಥದ್ದು. ಹಾಗೆ ರೇಖಾಂಶಗಳ ಆಧಾರವಾಗಿ ನಾವು ನೋಡೋದಾದರೆ 74 ಡಿಗ್ರಿ 12 ನಿಮಿಷದಿಂದ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶದೊಡನೆ ಹಬ್ಬಿದೆ ನೋಡಿ. 74 ಡಿಗ್ರಿ 12 ನಿಮಿಷದಿಂದ 78 ಡಿಗ್ರಿ 40 ನಿಮಿಷದವರೆಗೆ
ನಮ್ಮ ಕರ್ನಾಟಕ ಹಬ್ಬಿದೆ ಅಂತಕ್ಕಂಥದ್ದು. ನೋಡಿ ಇದು ಮಕ್ಕಳ, ಇದಕ್ಕೆ ಒಂದು ಉದಾಹರಣೆ. ಇದನ್ನು ಏನಂತ ಕರಿತೀವಿ? ಈ ಒಂದು ಚಿತ್ರಣವನ್ನು ನೋಡಿ ಇದನ್ನು ಏನಂತ ಕರಿಬೋದು? ಗೆಸ್ ಮಾಡಿ. ಇದನ್ನು ಅಕ್ಷಾಂಶ ಅಂತ ನಾವು ಕರಿತೀವಿ. ಅಂದರೆ ಅಕ್ಷಾಂಶ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಒಂದು ಊಹಾರೇಖೆ, ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಊಹಾರೇಖೆ. ಅದೇ ರೀತಿ ನೋಡಿ ಈ ಚಿತ್ರಣ, ಇದನ್ನು ನಾವು ಹೇಳ್ತೀವಿ ರೇಖಾಂಶ. ಇದು ಅಂದರೆ ಉತ್ತರದಿಂದ ದಕ್ಷಿಣದಕ್ಕೆ ಎಳೆದಿರ್ತಕ್ಕಂಥ ಊಹಾರೇಖೆ. ಇವೆಲ್ಲ ಮಕ್ಕಳ ಇದು ಊಹಾರೇಖೆಗಳು. ಅಕ್ಷಾಂಶವನ್ನು ವಾಯುಗುಣ ನಿರ್ಧರಿಸೋದಕ್ಕೆ, ರೇಖಾಂಶವನ್ನು ಸಮಯ ನಿರ್ಧರಿಸೋದಕ್ಕೆ ನಾವಿಲ್ಲಿ ಬಳಸ್ತೀವಿ. ಹಾಗೆಯೇ ಮಕ್ಕಳ ಮುಂದೆ ಇದು ಕರ್ನಾಟಕದಲ್ಲಿ ಉದ್ದ ಮತ್ತು ಅಗಲಗಳನ್ನು ನಾವು ತಿಳಿಯೋಣ. ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್, ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಉದ್ದ. ಹಾಗೆ ಅಗಲ ಪಶ್ಚಿಮದಿಂದ ಪೂರ್ವಕ್ಕೆ ಅಗಲ 400 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಕರ್ನಾಟಕ. ನೋಡಿ ಕರ್ನಾಟಕದ ನಕ್ಷೆಯಲ್ಲಿ ನೋಡಿ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ಗಳು, ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಇದು ಕರ್ನಾಟಕದ ವಿಸ್ತೀರ್ಣವಾಗಿರುತ್ತದೆ ಮಕ್ಕಳ. ಹಾಗೆ ಚಟುವಟಿಕೆ 2 ಮಕ್ಕಳ, ಇದನ್ನು ನೋಡಿ ಹೊಂದಿಸಿ ಬರೆಯಿರಿ. ಇಲ್ಲಿ 4 ಪ್ರಶ್ನೆಗಳಿದೆ. ಅದಕ್ಕೆ ಆ ಪಟ್ಟಿಯಲ್ಲಿ 4, ಅದಕ್ಕೆ ಸರಿ ಹೊಂದುವಂಥ ಉತ್ತರಗಳು ಆ ಪಟ್ಟಿಯಲ್ಲಿ 4 ಇದ್ದಾವೆ. ಅದನ್ನು ಸರಿ ಹೊಂದಿಸಿ ಮಕ್ಕಳ. ನೋಡಿ ಉತ್ತರದ ತುದಿ ಯಾವುದಿರ್ಬೋದು ಗುರುತು ಮಾಡ್ಕೊಳ್ಳಿ, ಅಲ್ಲಿ ಬರ್ಕೊಳ್ಳಿ. ಉತ್ತರದ ತುದಿ, ದಕ್ಷಿಣದ ತುದಿ, ಪಶ್ಚಿಮ ಮತ್ತು ಪೂರ್ವದ ತುದಿ ಅಂತ ಕೊಟ್ಟಿದೆ. ಆ ಪಟ್ಟಿನಲ್ಲಿ ಮುಳುಬಾಗಿಲು, ಔರಾದ್, ಚಾಮರಾಜನಗರ ಮತ್ತು ಕಾರವಾರ ಅಂತ ಕೊಟ್ಟಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ನೋಡಿ ಮಕ್ಕಳ, ಸರಿಯಾದ ಉತ್ತರ ಬರ್ಕೊಂಡಿರ್ತೀರಾ ನೋಡಿ. ತಪ್ಪಾಗಿದ್ದರೆ ನೀವು ತಿದ್ಕೋಬೇಕು ಅಲ್ಲಿ. ನೋಡಿ ಉತ್ತರದ ತುದಿ ಔರಾದ್ ಅಂದರೆ ಬೀದರ್ ಜಿಲ್ಲೆಯ ಔರಾದ್ ಅಂತಕ್ಕಂಥದ್ದು ಕರ್ನಾಟಕದ ಉತ್ತರ ತುದಿ. ಆದರೆ ಕರ್ನಾಟಕದ ದಕ್ಷಿಣದ ತುದಿ ಚಾಮರಾಜನಗರ, ಕರ್ನಾಟಕದ ದಕ್ಷಿಣ ತುದಿ ಚಾಮರಾಜನಗರವಾಗಿರುತ್ತದೆ. ಅದೇ ರೀತಿ ಪಶ್ಚಿಮ ತುದಿ ಕಾರವಾರವಾದರೆ ಪೂರ್ವದ ತುದಿ ಮುಳುಬಾಗಿಲು, ಕೋಲಾರದ ಮುಳುಬಾಗಿಲು ಪೂರ್ವ ತುದಿಯಾಗಿದೆ, ಕಾರವಾರ ಪಶ್ಚಿಮ ತುದಿಯಾಗಿದೆ, ಚಾಮರಾಜನಗರ ದಕ್ಷಿಣ ತುದಿ ಮತ್ತು ಔರಾದ್ ಅಂತಕ್ಕಂಥದ್ದು ಉತ್ತರ ತುದಿಯಾಗಿದೆ ಮಕ್ಕಳ. ಅದೇ ರೀತಿ ಕರ್ನಾಟಕ ರಾಜ್ಯವು ಭೂ ಮತ್ತು ಜಲಮೇರೆಗಳನ್ನು ಹೊಂದಿದ್ದು ಅವುಗಳನ್ನು ಸಹ ನೀವಿಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ನೋಡಿ ಅರಬ್ಬಿ ಸಮುದ್ರ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ ಮಕ್ಕಳ. ಹಾಗೆ ಉತ್ತರಕ್ಕೆ ಮಹಾರಾಷ್ಟ್ರ, ಉತ್ತರದಲ್ಲಿ ಮಹಾರಾಷ್ಟ್ರ, ಹಾಗೆ ಪೂರ್ವಕ್ಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಮೊದಲು ಆಂಧ್ರ ಪ್ರದೇಶ ಅಂತಕ್ಕಂಥ ಒಂದು ರಾಜ್ಯ ಇತ್ತು ಮಕ್ಕಳ. ಈಗ ಅದು 2 ರಾಜ್ಯಗಳಾಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತಕ್ಕಂಥ 2 ರಾಜ್ಯಗಳು ಈಗ ಉದ್ಭವ ಆಗಿರೋದ್ರಿಂದ ಪೂರ್ವಕ್ಕೆ 2 ರಾಜ್ಯಗಳನ್ನು ನೆನಪಿಟ್ಕೊಳ್ಳಿ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಅದೇ ರೀತಿ ದಕ್ಷಿಣ ಮತ್ತು ಆಗ್ನೇಯ ತಮಿಳುನಾಡು, ಅದೇ ರೀತಿ ನೈಋತ್ಯಕ್ಕೆ ಕೇರಳ, ಅದೇ ರೀತಿ ವಾಯುವ್ಯಕ್ಕೆ ಗೋವಾ. ಇದು ನಮ್ಮ ಕರ್ನಾಟಕದ ನೆರೆಯ ರಾಜ್ಯಗಳು ಮಕ್ಕಳ. ಇನ್ನೊಂದು ಸಲ ನೋಡಿ, ಅರಬ್ಬಿ ಸಮುದ್ರ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ, ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ದಕ್ಷಿಣ ಮತ್ತು ಆಗ್ನೇಯದಲ್ಲಿ ತಮಿಳುನಾಡು, ಹಾಗೂ ನೈಋತ್ಯದಲ್ಲಿ ಕೇರಳ, ವಾಯುವ್ಯದಲ್ಲಿ ಗೋವಾ ರಾಜ್ಯ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಕರ್ನಾಟಕವು ಆಕಾರದಲ್ಲಿ ಗೋಡಂಬಿಯನ್ನು ಹೋಲುತ್ತದೆ ಅಂತಕ್ಕಂಥದ್ದು. ನೋಡಿ ಕರ್ನಾಟಕ ಗೋಡಂಬಿಯನ್ನು ಹೋಲ್ತಕ್ಕಂಥ ಒಂದು ಚಿತ್ರಣ. ಹಾಗೆ ವಿಸ್ತೀರ್ಣ ತಗೊಂಡ್ರೆ 1,91,791 ಚದರ ಕಿಲೋಮೀಟರ್ ಕರ್ನಾಟಕ ವಿಸ್ತೀರ್ಣವನ್ನು ಹೊಂದಿದೆ. ಹಾಗೆ ಇದು ವಿಸ್ತೀರ್ಣದಲ್ಲಿ ಭಾರತದ 8ನೇ ದೊಡ್ಡ ರಾಜ್ಯವಾಗಿ ಕಂಡುಬರುತ್ತದೆ. ಹಾಗೆ 2011ರ ಜನಗಣತಿಯ ಪ್ರಕಾರ 6,11,30,704 ಜನಸಂಖ್ಯೆ ಇರೋದನ್ನು ನಾವು ಕಾಣ್ಬೋದಾಗಿದೆ. ಅದೇ ರೀತಿ ಜನಸಂಖ್ಯೆಯಲ್ಲಿ ಭಾರತದಲ್ಲಿ 9ನೇ ಸ್ಥಾನವನ್ನು ಈ ಕರ್ನಾಟಕ ಹೊಂದಿದೆ ಅಂತಕ್ಕಂಥದ್ದು. ಹಾಗೂ ಭಾರತದ ಒಟ್ಟು ವಿಸ್ತೀರ್ಣದ 5.83% ಭಾಗ ಕರ್ನಾಟಕ ಆಗಿದೆ.
ಹಾಗೆ ಇದರಲ್ಲಿ ಒಟ್ಟು 30 ಜಿಲ್ಲೆಗಳು, 176 ತಾಲೂಕುಗಳು, 769 ಹೋಬಳಿಗಳು. ನೋಡಿ ಮಕ್ಕಳ ಬರ್ಕೊಳ್ಳಿ, 30 ಜಿಲ್ಲೆಗಳು, 176 ತಾಲೂಕುಗಳು, 769 ಹೋಬಳಿಗಳು, ಹಾಗೂ ನೋಡಿ 347 ಪಟ್ಟಣ ಮತ್ತು ನಗರಗಳು. ಈ ಉದಾಹರಣೆಗೆ ಮೈಸೂರು, ಹುಬ್ಬಳ್ಳಿ, ಬೆಂಗಳೂರು ಈ ಥರ ಹೇಳ್ತೀವಲ್ಲ, ಆ ಥರ ಪಟ್ಟಣ ಮತ್ತು ನಗರಗಳು 347 ಇದ್ದಾವೆ. ಅದೇ ರೀತಿ ಗ್ರಾಮಗಳು 29,340 ಹಳ್ಳಿಗಳು ಈ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ನೋಡಿ, ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ. ಕರ್ನಾಟಕದಲ್ಲಿ ಬೆಳಗಾವಿ ಅಂತಕ್ಕಂಥದ್ದು ಅತಿ ದೊಡ್ಡ ಜಿಲ್ಲೆಯಾದರೆ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆಯಾಗಿದೆ. ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ, ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆಯಾಗಿದೆ. ನೋಡಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಲ್ವಾ ಮಕ್ಕಳ? ಕರ್ನಾಟಕದ ರಾಜಧಾನಿ ಬೆಂಗಳೂರು. ನೋಡಿ, ಬೆಂಗಳೂರಿನ ಚಿತ್ರಣ. ಬೆಂಗಳೂರು ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಎಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು. ಹಾಗೆ ಕರ್ನಾಟಕವನ್ನು 4 ವಿಭಾಗಗಳ ಆಡಳಿತ ಅನುಕೂಲಕ್ಕಾಗಿ ಕರ್ನಾಟಕವನ್ನು 4 ವಿಭಾಗಗಳಾಗಿ ವಿಭಾಗಿಸಲಾಗಿದೆ. ನೋಡಿ, 4 ಬಣ್ಣ ಕಾಣ್ತಾ ಇದೆ ನಿಮಗೆ. ಜಿಲ್ಲೆಗಳಲ್ಲಿ 4 ಬಣ್ಣಗಳನ್ನು ಗುರುತಿಸಲಾಗಿದೆ. ಒಂದೊಂದು ಬಣ್ಣವು ಒಂದೊಂದು ವಿಭಾಗವಾಗಿದೆ ಮಕ್ಕಳ. ಅದರಲ್ಲಿ ನೋಡಿ, ಬೆಂಗಳೂರು ಅಂತಕ್ಕಂಥದ್ದು ಒಂದು ವಿಭಾಗ, ಆಡಳಿತ ವಿಭಾಗ. ಅದೇ ರೀತಿ ಮೈಸೂರು ಅನ್ನತಕ್ಕಂಥದ್ದು ಮತ್ತೊಂದು ಆಡಳಿತ ವಿಭಾಗ. ಅದೇ ರೀತಿ ಬೆಳಗಾವಿ ಅಂತಕ್ಕಂಥದ್ದು 3ನೇ ವಿಭಾಗ, ಮತ್ತು ಕಲಬುರಗಿ ಅಂತಕ್ಕಂಥದ್ದು 4ನೇ ವಿಭಾಗವಾಗಿದೆ. ನೋಡಿ, ಇದರಲ್ಲಿ ಮಕ್ಕಳ ಮೈಸೂರು ಅಂತಕ್ಕಂಥದ್ದು ನೋಡಿ, ಈ ಬಣ್ಣದಲ್ಲಿ ಇರ್ತಕ್ಕಂಥದ್ದು ಮೈಸೂರು ವಿಭಾಗ. ನೋಡಿ ಎಷ್ಟು ಜಿಲ್ಲೆಗಳು ಬರ್ತದೆ ನೋಡಿ, ಮೈಸೂರು ವಿಭಾಗ ಇದು. ಅದೇ ರೀತಿ ಬೆಂಗಳೂರು ಅಂತಕ್ಕಂಥದ್ದು ನೋಡಿ, ಇದು ಬೆಂಗಳೂರು ವಿಭಾಗ. ಅದೇ ರೀತಿ ಬೆಳಗಾವಿ ನೋಡಿ, ಇದು ಬೆಳಗಾವಿ ವಿಭಾಗಕ್ಕೆ ಬರ್ತಕ್ಕಂಥ ಜಿಲ್ಲೆಗಳು, ಗುರುತು ಮಾಡ್ಕೊಳ್ಳಿ ಮಕ್ಕಳ. ಹಾಗೆ ಕಲಬುರಗಿ ವಿಭಾಗಕ್ಕೆ ಬರ್ತಕ್ಕಂಥ ಜಿಲ್ಲೆಗಳು. ಹೀಗೆ ಒಟ್ಟು ಕರ್ನಾಟಕವನ್ನು ಆಡಳಿತ ವಿಭಾಗಕ್ಕಾಗಿ 4 ವಿಭಾಗಗಳನ್ನಾಗಿ ವಿಭಾಗಿಸಿ ಆಡಳಿತವನ್ನು ಮಾಡಲಾಗ್ತಾಯಿದೆ. ಚಟುವಟಿಕೆ 3 ಮಕ್ಕಳ. ಈ ಚಟುವಟಿಕೆಯಲ್ಲಿ ನಿಮಗೆ ಮೊದಲ ಹೇಳಿಕೆಯ ಅರ್ಥ ಮಾಡಿಕೊಂಡು 2ನೇ ಹೇಳಿಕೆಯನ್ನು ಪೂರ್ಣಗೊಳಿಸಬೇಕು. ಇಲ್ಲಿ 3 ಪದಗಳು ಕಾಣ್ತದೆ ಮಕ್ಕಳ ನಿಮಗೆ. ಅದರಲ್ಲಿ ಮೊದಲನೇ ಪದಕ್ಕೆ 2ನೇ ಪದ ಉತ್ತರವಾಗಿರುತ್ತೆ, ಮತ್ತು 3ನೇ ಪದಕ್ಕೆ 4ನೇ ಪದವನ್ನು ನೀವು ಕೊಡಬೇಕಾಗ್ತದೆ. ಅದು ಯಾವುದು ಅಂತಕ್ಕಂಥದ್ದು ಒಂದು ಉದಾಹರಣೆಗೆ ನೋಡಿ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ. ಈಗಾಗಲೇ ನಮ್ಮ ಮ್ಯಾಪ್ನಲ್ಲಿ ನಾನು ತೋರಿಸಿದ್ದೀನಿ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಯಾವ್ಯಾವ ಪ್ರದೇಶಗಳಿವೆ ಅಂತ. ಅದಕ್ಕೆ ಸರಿ ಹೊಂದುವಂತೆ ಈ ಪ್ರಶ್ನೆ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಏನಿದೆ ಅಂತಕ್ಕಂಥದ್ದು ಡ್ಯಾಶ್ನಲ್ಲಿ ನೀವು ಗುರುತಿಸಬೇಕಾಗ್ತದೆ. ಅದೇ ರೀತಿ 2ನೇ ಪ್ರಶ್ನೆ, ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ ಇದೆ, ಅದೇ ದಕ್ಷಿಣಕ್ಕೆ ಯಾವುದಿದೆ ಅಂತ. ಅದೇ ರೀತಿ ಕರ್ನಾಟಕ 1947ರಲ್ಲಿ ಹೊಂದಿದ್ದ ಜಿಲ್ಲೆಗಳು 9, ಆದರೆ 2011ರಲ್ಲಿ ಎಷ್ಟು ಜಿಲ್ಲೆಗಳಿತ್ತು ಅಂತಕ್ಕಂಥದ್ದು. ಅದೇ ರೀತಿ 4ನೇದು ಮುಳುಬಾಗಿಲು ಅಂತಕ್ಕಂಥದ್ದು ಕರ್ನಾಟಕದ ಪೂರ್ವದ ತುದಿ. ಅದೇ ರೀತಿ ಕಾರವಾರ ಕರ್ನಾಟಕದ ಯಾವ ತುದಿಯಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬರ್ಕೊಳ್ತಾ ಇದ್ದೀರ ಮಕ್ಕಳ? ಉತ್ತರ ಮಾಡಿಕೊಂಡ್ರಾ? ನೋಡಿ, ನಿಮ್ಮ ಉತ್ತರ ಸರಿ ಇದೆ, ನೋಡಿ ತಿದ್ದುಕೊಳ್ಳಿ ತಪ್ಪಿದ್ರೆ. ನೋಡಿ, ಸರಿಯಾದ ಉತ್ತರ ಮೊದಲನೇ ಉತ್ತರ ಬಂಗಾಳಕೊಲ್ಲಿ. 2ನೇದು ತಮಿಳುನಾಡು. ದಕ್ಷಿಣಕ್ಕೆ ತಮಿಳುನಾಡಿದೆ, ಪೂರ್ವಕ್ಕೆ ಬಂಗಾಳಕೊಲ್ಲಿ ಇದೆ. ಅದೇ ರೀತಿ 1947ರಲ್ಲಿ 9 ಜಿಲ್ಲೆಗಳಿದ್ದದ್ದು 2011ರಲ್ಲಿ 30 ಜಿಲ್ಲೆಗಳಾಯಿತು. ಅದೇ ರೀತಿ 4ನೇದು ಪಶ್ಚಿಮ ಅಂತಕ್ಕದ್ದು ಬರೀಬೇಕಾಗ್ತದೆ. 4ನೇ ಉತ್ತರ ಪಶ್ಚಿಮ. ಕಾರವಾರ ಅಂತಕ್ಕಂಥದ್ದು ಪಶ್ಚಿಮದ ತುದಿ, ಕರ್ನಾಟಕದಲ್ಲಿ ಪಶ್ಚಿಮದ ತುದಿ ಅಂತಕ್ಕಂಥದ್ದು. ನೋಡಿ, ಅದೇ ರೀತಿ ಚಟುವಟಿಕೆ 4 ಮಕ್ಕಳ. ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ನೋಡಿ, ಬರ್ಕೊಳ್ಳಿ ಮಕ್ಕಳ. ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಡ್ಯಾಶ್ ದಿನಾಂಕದಂದು ಆಚರಿಸಲಾಗುತ್ತದೆ. ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನ ನಾವು ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು? ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಂಥ ವರ್ಷ ಯಾವುದು? 3ನೇ ಪ್ರಶ್ನೆ, ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಕರ್ನಾಟಕದ ಯಾವ ಜಿಲ್ಲೆ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಅಂತಕ್ಕಂಥದ್ದು. ಮತ್ತು ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ವಿಸ್ತೀರ್ಣದಲ್ಲಿ ಚಿಕ್ಕದಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಕ್ಕಳ ನೋಡಿ, ಸರಿಯಾದ ಉತ್ತರ
ನೋಡಿ, ಕನ್ನಡ ರಾಜ್ಯೋತ್ಸವವನ್ನು ನಾವು ನವಂಬರ್ 1ನೇ ತಾರೀಕು ನಾವು ಆಚರಿಸ್ತೀವಿ ಅಂತಕ್ಕಂಥದ್ದು. ಮತ್ತು ಎರಡನೇ ಸರಿಯಾದ ಉತ್ತರ 1973. ಕರ್ನಾಟಕ ಅಂತಕ್ಕಂಥ ಹೆಸರು ಬಂದಿದ್ದು 1973ರಲ್ಲಿ ಬಂತು. ಮೂರನೇದು ಬೆಳಗಾವಿ. ನಾಲ್ಕನೇದು ಉತ್ತರ ಬೆಂಗಳೂರು ನಗರ ಅಂತಕ್ಕಂಥದ್ದು. ನೋಡಿ, ಈ ದಿನ ಕಲಿಕೆಯ ಹಿನ್ನೋಟವನ್ನು ನೋಡೋಣವೇ. ಇವತ್ತು ಏನು ಕಲ್ತ್ರಿ ನೀವು, ಈ ಒಂದು ತರಗತಿಯಲ್ಲಿ ಏನು ಅಭ್ಯಾಸವನ್ನು ಮಾಡಿದ್ರಿ ಅಂತಕ್ಕಂಥದ್ದು. ನೋಡಿ, ಕರ್ನಾಟಕದ ಹಿನ್ನೆಲೆಯನ್ನು ನೀವು ನೋಡಿದ್ರಿ. ಅದೇ ರೀತಿ ಕರ್ನಾಟಕ ರಾಜ್ಯ ರಚನೆ ಹೇಗಾಯಿತು ಅಂತಕ್ಕಂಥದ್ದು. ಅದೇ ರೀತಿ ಭೌಗೋಳಿಕ ಸ್ಥಾನ ಮತ್ತು ಅಕ್ಷಾಂಶ ರೇಖಾಂಶಗಳು. ಭೌಗೋಳಿಕ ಸ್ಥಾನದಲ್ಲಿ ಅಕ್ಷಾಂಶ, ಎಷ್ಟು ಅಕ್ಷಾಂಶದಿಂದ ಎಷ್ಟನೇ ಅಕ್ಷಾಂಶದವರೆಗೆ ಕರ್ನಾಟಕ ಇದೆ ಅಂತಕ್ಕಂಥದ್ದು. ಅದೇ ರೀತಿ ರೇಖಾಂಶದಲ್ಲಿ ಎಷ್ಟನೇ ರೇಖಾಂಶದಿಂದ ಎಷ್ಟನೇ ರೇಖಾಂಶದವರೆಗೆ ಕರ್ನಾಟಕ ಇದೆ ಅಂತಕ್ಕಂಥ ಭೌಗೋಳಿಕ ಸ್ಥಾನವನ್ನು ನೀವು ಅರಿತುಕೊಂಡ್ರಿ. ಅದೇ ರೀತಿ ವಿಸ್ತೀರ್ಣವನ್ನು ತಿಳ್ಕೊಂಡ್ರಿ, ಕರ್ನಾಟಕದ ವಿಸ್ತೀರ್ಣವನ್ನು ತಿಳ್ಕೊಂಡಿದ್ದೀರಾ. ಅದೇ ರೀತಿ ನೆರೆಯ ರಾಜ್ಯಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಅದೇ ರೀತಿ ಆಡಳಿತದ ವಿಭಾಗಗಳನ್ನು ನೀವು ಅಧ್ಯಯನ ಮಾಡಿದ್ದೀರಾ. ಈ ದಿನ ಕಲ್ತಿರ್ತಕ್ಕಂಥದ್ದು ಕರ್ನಾಟಕದ ಹಿನ್ನೆಲೆ, ಕರ್ನಾಟಕ ರಾಜ್ಯ ರಚನೆ, ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ನೆರೆಯ ರಾಜ್ಯ ಮತ್ತು ಆಡಳಿತ ವಿಭಾಗಗಳ ಬಗ್ಗೆ ನೀವು ಈ ಒಂದು ಪಾಠದಲ್ಲಿ ಈ ದಿನದ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ನೋಡಿ, ಈಗ ಗೃಹಪಾಠ ಮನೆ ಕೆಲಸ ಮಾಡೋಣವೇ. ಮನೆ ಕೆಲಸ ಇದನ್ನು ಅಭ್ಯಾಸ ಮಾಡಿ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಪಠ್ಯಪುಸ್ತಕದಿಂದ ನೀವು ಅಧ್ಯಯನ ಮಾಡಬೇಕಾಗ್ತದೆ. ನೋಡಿ, ಮೊದಲನೇ ಪ್ರಶ್ನೆ, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆ ಬರೆಯಿರಿ. ಈಗಾಗಲೇ ನಾನು PPT ತೋರಿಸಿದ್ದೀನಿ, ನೀವು ಬರ್ಕೊಂಡಿದ್ರೆ ಉತ್ತರ ಅಲ್ಲೇ ಸಿಕ್ಕಿರುತ್ತೆ. ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ. ಅದೇ ರೀತಿ ಮತ್ತೊಂದು ಪ್ರಶ್ನೆ, ನಮ್ಮ ನೆರೆಯ ರಾಜ್ಯಗಳು ಯಾವುವು? ಈಗಾಗಲೇ ಗುರ್ತು ಮಾಡ್ಕೊಂಡಿದ್ದೀರಾ, ನಮ್ಮ ನೆರೆಯ ರಾಜ್ಯಗಳು ಯಾವುವು ಅಂತ. ಅದಕ್ಕೆ ಉತ್ತರವನ್ನು ಮಾಡ್ಕೊಳ್ಳಿ. ಮೂರನೇ ಪ್ರಶ್ನೆ, ಕರ್ನಾಟಕದ 4 ಆಡಳಿತ ವಿಭಾಗಗಳು ಯಾವುವು? ಕರ್ನಾಟಕದ 4 ಆಡಳಿತ ವಿಭಾಗಗಳು ಯಾವುವು ಅಂತಕ್ಕಂಥದ್ದು. ಮತ್ತು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಇಲ್ಲಿ ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸೋದ್ರ ಜೊತೆಗೆ ಭೌಗೋಳಿಕ ಸ್ಥಾನವನ್ನು ಗುರುತಿಸಬೇಕಾಗ್ತದೆ. ನೋಡಿ, ಈ ಪ್ರಶ್ನೆಗಳು ನೀವು ಅಲ್ಲಿ ಈಗಾಗಲೇ ಬರೆದಿಟ್ಕೊಂಡಿದ್ದೀರಾ. ಅದಕ್ಕೆ ಉತ್ತರವನ್ನು ಬರ್ಕೊಂಡ್ರೆ ಮುಂದಿನ ಅಧ್ಯಯನಕ್ಕೆ ಅನುಕೂಲ ಆಗ್ತದೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆ ಬರೆಯಿರಿ. ನಮ್ಮ ನೆರೆಯ ರಾಜ್ಯಗಳನ್ನು ಹೆಸರಿಸಿ. ಕರ್ನಾಟಕದ 4 ಆಡಳಿತ ವಿಭಾಗಗಳು ಯಾವುವು? ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ನೋಡಿ ಮಕ್ಕಳ, ಚಟುವಟಿಕೆಯನ್ನು ಮಾಡೋಣವೇ. ಚಟುವಟಿಕೆ ನೋಡಿ, ಏನು ಚಟುವಟಿಕೆ ಇದೆ ನೋಡಿ. ನಿಮ್ಮ ಜಿಲ್ಲೆ, ಈಗಾಗಲೇ ಕರ್ನಾಟಕದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ನಿಮ್ಮ ಜಿಲ್ಲೆ ಅಥವಾ ನಗರ, ನೀವು ನಗರ ಪ್ರದೇಶದವರಾಗಿದ್ದರೆ ನಗರ, ನಿಮಗೆ ಹೊಂದ್ಕಂಥ ಒಂದು ಜಿಲ್ಲೆ, ಆ ಜಿಲ್ಲೆಯ ನಕ್ಷೆಯನ್ನು ತಯಾರಿಸಿ ಅದರಲ್ಲಿ ಅಕ್ಷಾಂಶ ರೇಖಾಂಶಗಳು, ಹೇಗೆ ಕರ್ನಾಟಕದ ಅಕ್ಷಾಂಶ ರೇಖಾಂಶವನ್ನು ನೀವು ಗುರುತಿಸ್ಕೊಂಡ್ರೋ ಅದೇ ರೀತಿ ನಿಮ್ಮ ಜಿಲ್ಲೆಯ ಅಕ್ಷಾಂಶ ಮತ್ತು ರೇಖಾಂಶಗಳು, ಸ್ಥಾನ ಮತ್ತು ನೆರೆಯ ಜಿಲ್ಲೆಗಳು, ನಿಮ್ಮ ಜಿಲ್ಲೆಯ ಸುತ್ತ ಇರತಕ್ಕಂಥ ನೆರೆಯ ಜಿಲ್ಲೆಗಳು ಮತ್ತು ಇತರ ಪ್ರದೇಶಗಳನ್ನು ನಿಮ್ಮ ಬೋಧಕರ ನೆರವಿನಿಂದ ಚಟುವಟಿಕೆಯನ್ನು ಮಾಡಿ ಮಕ್ಕಳ.